ಇದು ನೋಡಿ ಫೈರ್ ಆಗಿದೆ. ಇದನ್ನ ಬೀಟಿಂಗ್ ಮಾಡ್ಬೇಕಾದ್ರೂ ಅಷ್ಟೇ ವಿಂಡ್ ಡೈರೆಕ್ಷನ್ ಅಬ್ಸರ್ವ್ ಮಾಡಬೇಕು. ವಿಂಡ್ ಡೈರೆಕ್ಷನ್ ನೋಡಿ, ಈ ಕಡೆ ವಿಂಡ್ ಡೈರೆಕ್ಷನ್ ನಾವು ಇಲ್ಲಿಂದ ಫೈರ್ ಬೀಟ್ ಮಾಡಿದ್ರೆ ಅದರ ಫ್ಲೇಮ್ಸ್ ಅಥವಾ ಅದರ ಸ್ಮೋಕ್ ನಮಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹೊಡೆದ್ರು ಸಹ ನಮಗೆ ಸ್ಮೋಕ್ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಸ್ಮಾಲ್ ಫೈರ್, ನೀವು ಜಸ್ಟ್ ಡೆಮಾನ್ಸ್ಟ್ರೇಷನ್ಗೆ ಹೇಳ್ತಾ ಇರೋದು. ಕೇಸ್ ತುಂಬ ಲಾರ್ಜ್ ಕ್ವಾಂಟಿಟಿ ಆಫ್ ಫೈರ್ ಅದು ನೀವೇನಾದರೂ ನಾವು ಈ ಥರ ಇದ್ರೆ ಏನಾಗ್ತದೆ, ಫೈರ್ ನಮಗೆ ರೇಡಿಯೇಷನ್ ನಮಗೆ ಎಫೆಕ್ಟ್. ಹಾಗಾಗಿ ನಾವು ವಿಂಡ್ ಡೈರೆಕ್ಷನ್ ಅಬ್ಸರ್ವೇಷನ್ ಮಾಡಿ ನಾವು ಫೈರ್ ಫೈಟ್ನ ಮಾಡಬೇಕಾಗ್ತದೆ. ಇವಾಗ ಇನ್ ಕೇಸ್ ಏನಾದ್ರು ಫಾರೆಸ್ಟ್ ಫೈರ್ ಆಯಿತು, ಫಾರೆಸ್ಟ್ ಫೈರ್ ಆಯ್ತು, ಅವಾಗ ಏನು ಮಾಡ್ತೀವಿ, ಫಾರೆಸ್ಟ್ ಫೈರಾಗ ಏನು ಮಾಡ್ತೀವಿ, ಇಡೀ ಏನಾದರೂ ಎಲೆ ಏನಾದರೂ ಮತ್ತೆ ಬೇರೆ ಮುಂದಕ್ಕೆ ಸ್ಪ್ರೆಡ್ ಆಗಬಾರ್ದು ಅಂತ ಅದನ್ನ ಸಪ್ರೇಟ್ ಮಾಡ್ತೀವಿ. ಸಪ್ರೇಟ್ ಮಾಡಿ ಅದನ್ನೇ ಮಾಡ್ತೀವಿ, ಬೀಟಿಂಗ್ ಮುಖಾಂತರ ನಾವು ಫೈರ್ನ ಸ್ಟಾಪ್ ಮಾಡ್ತೀವಿ. ಹೌದಲ್ವಾ? ನೋಡಿ ಇವಾಗ ಬೀಟಿಂಗ್ ಯಾವ ರೀತಿ ಮಾಡ್ತೀವಿ ಅಂತ ನೋಡಿ. ಬೀಟಿಂಗ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಫೋರ್ಸಬಲಿ ನಾವು ಅದನ್ನು ಹೊಡಿಬೇಕಾಗ್ತದೆ. ಅದು ತುಂಬ ಲೂಸಾಗಿ ಹೊಡೆದ್ರೆ ಏನಾಗ್ತದೆ, ಸರಿಯಾಗಿ ಅದ್ರ ಮೇಲೆ ನಾವು ಫೋರ್ಸ್ನ ಅಪ್ಲೈ ಮಾಡಿದ್ರೆ, ಸರಿ ಪ್ರಮಾಣದ ಫೋರ್ಸ್ ಅಪ್ಲೈ ಮಾಡಿದ್ರೆ ಅಂತ ಒಂದು ದಿವಸ ಸ್ಟಾಪ್ ಆಗ್ತದೆ. ಇನ್ ಕೇಸ್ ಏನಾದರೂ ನಾವು ನಿಧಾನಕ್ಕೆ ಹೊಡೆದ್ರೆ ಅವಾಗ ಬೆಂಕಿ ಆರೋದಿಲ್ಲ, ಆ ಎಲೆಗಳಿಗೂ ಆ ಬೀಟಿಂಗಿಗೂ ಸಹ ಫೈರ್ ಹತ್ತಿನ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ತುಂಬ ಫೋರ್ಸಬಲ್ ಆಗಿ ವಿಂಡ್ ಡೈರೆಕ್ಷನ್ ಅಬ್ಸರ್ವ್ ಮಾಡಬೇಕು. ಕ್ಲೀನಾಗಿ ನಾವು ಫೋರ್ಸಬಲ್ ಆಗಿ ಯಾವಾಗ ಅಪ್ಲೈ ಮಾಡ್ತೀವಿ ಅವಾಗ ಇಮಿಡಿಯೇಟಾಗಿ ಫೈರ್ ಸ್ಟಾಪ್ ಆಗುತ್ತೆ. ಬೀಟಿಂಗು ಅಷ್ಟೇ, ನೀವೇನಾದರೂ ಫಾರೆಸ್ಟ್ ಫೈರ್ ಆಗ್ಬೋದು, ಅವಾಗೇ ಮಾಡಬೇಕು, ನಾವು ಎಲೆಗಳನ್ನ ಯಾವತ್ತಾಗಲಿ ಫೈರ್ನ ಈ ಕಡೆಗೆ ಹಾಕಿದ್ರೆ ಅಂತ ಫೈರ್ ಈ ಕಡೆಗೆ ಸ್ಪ್ರೆಡ್ ಆಗ್ತದೆ. ಅವಾಗ ಆದಷ್ಟು ಸಪ್ರೇಟ್ ಮಾಡಿ ನಾವು ಫೈರ್ನ ಎಸ್ಟಿಂಗ್ವಿಷ್ ಮಾಡಬೇಕಾಗ್ತದೆ. ಸರಿನಾ? ನೀವ್ಯಾರಾದ್ರೂ ಬಂದು ಬೀಟಿಂಗ್ ಮಾಡಿ ಪಾಪ. ಫಸ್ಟ್ ಜಸ್ಟ್ ಫಾರ್ ಮಾಡಲ್ ಎಕ್ಸಾಂಪಲ್ ಅಂದ್ರೆ ಇನ್ ಕೇಸ್ ಫೈರ್ ಎಸ್ಟಿಂಗ್ವಿಷರ್ಸ್ ಇರೋದಿಲ್ಲ ಅಂತ ಟೈಮಲ್ಲಿ ನಾವು ಬೀಟಿಂಗ್ ಮಾಡಿ ಫೈರ್ನ ನಾವು ಎಸ್ಟಿಂಗ್ವಿಷ್ ಮಾಡ್ಬೋದು. ನೆಕ್ಸ್ಟ್ ಯಾರು ಬರ್ತಾರೆ? ಯಾರಾದ್ರು saya kata ya meeting ಮತ್ತೆ ಬೀಟಿಂಗ್ ಮಾಡ್ತಿರಲ್ವಾ, ಫೋರ್ಸಬಲ್ ಹೊಡೆದ್ರೆ ಅವಾಗ ಸಡನ್ ಆಗಿ ತೆಗಿಯಕ್ಕೆ ಹೋಗ್ಬಾರ್ದು, ಮತ್ತೆ ರೀಇಗ್ನೈಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ರೀಇಗ್ನೈಟ್ ಮತ್ತೆ ಹತ್ಕೊಂಡ್ಬಿಡುತ್ತೆ ಬೆಂಕಿ. ಆ ಬೆಂಕಿ ಯಾವಾಗ ಹತ್ತಿದೆ ನಮಗೆ ಸ್ಕಿನ್ನಿಗೆ ಇಲ್ಲ ನಮ್ಮ ಬಾಡಿ ಕಾಂಟ್ಯಾಕ್ಟ್ ಏನಾದ್ರು ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಸ್ವಲ್ಪ ಹೊತ್ತು ಇದ್ದು ಅದು ಕ್ಲೀನಾಗಿ ಸ್ವಲ್ಪ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡಿದ್ರೆ ಇಡೀ ಕಂಪ್ಲೀಟ್ಲಿ ಫೈರ್ ಸ್ಟಾಪ್ ಆಗಿದೆ ನಮ್ಗೆ ಅಂದ್ಕೊಂಡಾಗ ಮಾತ್ರ ಅದನ್ನ ನಾವು ಓಪನ್ ಮಾಡಿ. ಇನ್ ಕೇಸ್ ನೀವೇನು ಮಾಡ್ತೀರಿ, ಸಡನ್ ಆಗಿ ಹೊಡೆದಿಟ್ಟು ಒಂದೇ ಸತಿ ಇದ್ರೆ ಇನ್ನೊಂದು ಸತಿ ಸಡನ್ ಆಗೋದು ಆಕ್ಸಿಜನ್ ಸಿಗುತ್ತೆ, ಮತ್ತೆ ರೀಇಗ್ನೈಟ್ ಆಗ್ತದೆ. ಹಾಗಾಗಿ ಕೇರ್ಫುಲ್ ಆಗಿ ನಾವು ಬೀಟಿಂಗ್ ಅಷ್ಟು ತುಂಬ ಕೇರ್ಫುಲ್ ಆಗಿ ನಾವು ಮಾಡಬೇಕು. ಸ್ಯಾಂಡ್ ಅಷ್ಟೇ, ಇವಾಗ ಸ್ಯಾಂಡ್ ಯೂಸ್ ಮಾಡ್ತಾರೆ. ಸ್ಯಾಂಡು ಅಷ್ಟೇ ತುಂಬ ಫೋರ್ಸಬಲ್ ಹಾಕ್ಬೇಕಾಗ್ತದೆ, ಆಯ್ತಾ? ಸ್ಯಾಂಡು ಅಷ್ಟೇ ತುಂಬ ತಗೊಂಡ್ಬಿಟ್ಟು ತುಂಬ ಫೋರ್ಸ್ ಆಗಿ ತುಂಬ ಏನಾಗ್ತದೆ, ಸ್ಯಾಂಡ್ ತೆಗೆದ್ಬಿಟ್ಟು ನಿಧಾನಕ್ಕೆ ಹಾಕಿದ್ರೆ ಬೆಂಕಿ ಆರಲ್ಲ, ಆಯ್ತಾ? ನಿಧಾನಕ್ಕೆ ಹಾಕಿದ್ರೆ ಬೆಂಕಿ ಆರಲ್ಲ, ತುಂಬ ಫೋರ್ಸಬಲ್ಲಿ ನಾವು ಅಪ್ಲೈ ಮಾಡಬೇಕಾಗ್ತದೆ. ಯಾವಾಗ ಸಡನ್ ಆಗಿ ನಾವು ಮಳ್ಳನ್ನ ಹಾಕ್ತೀವಿ ಅವಾಗ ಸಡನ್ ಆಗಿ ಆಕ್ಸಿಜನ್ ಕಟ್ ಮಾಡುತ್ತದೆ, ಕಟ್ ಮಾಡಿ ಇಮಿಡಿಯೇಟ್ ಫೈರ್ ಏನಾಗ್ತದೆ ಸ್ಟಾಪ್ ಆಗ್ತದೆ. ಓಕೆ, ಫೈರ್ ಎಷ್ಟು ಮತ್ತೆ ಬ್ಲಾಂಕೆಟಿಂಗ್ ಮಾಡ್ತಿರಲ್ಲ, ಇವಾಗ ನೆಕ್ಸ್ಟ್ ಬ್ಲಾಂಕೆಟಿಂಗ್ ಮೆಥಡ್ ಇದೆಯಲ್ಲ, ಬ್ಲಾಂಕೆಟಿಂಗ್ ಅಷ್ಟೇ ಅದು ಒದ್ದೆ ಆಗಿರ್ಬೇಕು. ಬ್ಲಾಂಕೆಟ್ ಇನ್ ಕೇಸ್ ಏನಾದ್ರು ಡ್ರೈ ಆದ್ರೂ ಸಮಸ್ಯೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಅದನ್ನ ಡ್ರೈ ಕ್ಲಾತ್ ಒದ್ದೆ ಆಗಿರ್ಬೇಕು. ಒದ್ದೆ ಆಗಿ ಕ್ಲೀನಾಗಿ ಅದನ್ನ ಬ್ಲಾಂಕೆಟ್ ಮಾಡ್ಬೇಕು. ಅದ್ರ ಅರ್ಥನೇ ಹೇಳುತ್ತೆ, ಬ್ಲಾಂಕೆಟ್ ಅಂದ್ರೆ ಮುಚ್ಚಬೇಕು, ಕ್ಲೀನಾಗಿ ಅದನ್ನ ಮುಚ್ಚಬೇಕಾಗ್ತದೆ. ಇನ್ ಕೇಸ್ ಏನಾದ್ರು ಮುಚ್ಚಂಗೆ ಹಂಗೆ ಇದೆ ಅಂತ ಏನಾಗ್ತದೆ, ಆಕ್ಸಿಜನ್ ಸಪ್ಲೈ ಆಗುತ್ತೆ. ಸಪ್ಲೈ ಆಗಿ ಹೇಗೆ ನಾವು ಫೈರ್ ರೀಕ್ರಿಯೇಟ್ ಆಗೋ ಚಾನ್ಸಸ್ ಮತ್ತೆ ಫೈರ್ ಹತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಅದನ್ನ ಕ್ಲೀನಾಗಿ ಬ್ಲಾಂಕೆಟ್ ಮಾಡಬೇಕು ಟು ಗೆಟಿಂಗ್ ದ ಆಕ್ಸಿಜನ್, ಆಯ್ತಾ? ಇಷ್ಟೇ ಬೈ ಬ್ಲಾಂಕೆಟಿಂಗ್ ಮೆಥಡ್. ಅಂದ್ರೆ ಕ್ಲೀನಾಗಿ ಅದನ್ನ ವಿಂಡ್ ಡೈರೆಕ್ಷನ್ ಅಬ್ಸರ್ವ್ ಮಾಡಬೇಕು, ವಿತ್ ಸೇಫ್ ಡಿಸ್ಟೆನ್ಸ್ ಅದನ್ನ ಕ್ಲೀನಾಗಿ ನಾವು ಬ್ಲಾಂಕೆಟ್ ಮಾಡಬೇಕು, ಆಯ್ತಾ?
ಬ್ಲಾಂಕೆಟಿಂಗ್ ಯಾರು ಮಾಡಿ ಬ್ಲಾಂಕೆಟಿಂಗ್ ಮಾಡ್ಬೋದು ಯಾರಾದ್ರು ಬ್ಲಾಂಕೆಟಿಂಗ್ ಇದು ಜಸ್ಟ್ ನಿಮ್ಗೆ ಒಂದು ಟ್ರೈನಿಂಗ್ ಇಷ್ಟೇ ಮತ್ತೆ ಸಪ್ಲೈ ಕಡೆ ತೆಗಿಬಾರ್ದು ಮತ್ತೆ ಮತ್ತೆ ರೀಗ್ನೇಟ್ ಆಗಿ ಇವಾಗ ಏನಾದ್ರೂ ಇನ್ ಕೇಸ್ ಆಯಿಲ್ ಫೈರ್ ಆಗ್ತದೆ ಆಯಿಲ್ ಫೈರ್ ಅದು ಯಾವ ರೀತಿ ಎಷ್ಟು ಯೂಸ್ ಮಾಡೋದು ಆಯಿಲ್ ಫೈರ್ ನೀರು ಹಾಕ್ಬೇಕು ಫಸ್ಟ್ ನೀರು ಹಾಕಿ ಮತ್ತೆ ರೀಗ್ನೇಟ್ ಆಗುತ್ತೆ ನೀರು ಹಾಕಿ ನೀರು ಫಸ್ಟ್ ನೀರು ಹಾಕಿ ಅಲ್ಲ ಅಲ್ಲಿ ಮತ್ತೆ ನೀರು ಹಾಕೋದು ಫೈರ್ ಜಾಸ್ತಿ ಆಗ್ತದೆ ಅದಕ್ಕೆ ಯಾವಾಗಲೇ ಆಯಿಲ್ ಫೈರ್ಗೆ ನಾವು ನೀರನ್ನು ಹಾಕಬಾರ್ದು ಓಕೆನಾ ಇನ್ನು ಸ್ವಲ್ಪ ಹಾಕೋದು ನೀರು ನೀರು ಹಾಕಿದ್ರೆ ಫೈರ್ ಸ್ಟಾಪ್ ಆಗಲ್ಲ ಇನ್ನು ಫೈರ್ ಜಾಸ್ತಿ ಆಗ್ತದೆ ಆಯಿಲ್ ಕ್ವಾಂಟಿಟಿ ಕಡಿಮೆ ಮಾಡಿದೆವು ನೀರು ಜಾಸ್ತಿ ಆಯಿಲ್ ಕಮ್ಮಿ ತೆಕ್ಕೊಂಡು ಇದು ಬಾಕ್ಸ್ ನೆಕ್ಸ್ಟ್ ಇದು ಪೆಟ್ರೋಲ್ ಹಾಕೋ ಪೆಟ್ರೋಲ್ ಇಲ್ಲ ಅವಾಗ ಏನಂತೆ ಯಾವಾಗ ಫೋಮ್ ಹಾಕ್ತೀವಿ ಅವಾಗ ಆಕ್ಸಿಜನ್ ಕಟ್ ಆಗುತ್ತೆ ಉರಿಯಿಂದ ಏನು ಆಯಿಲ್ ಫೈರ್ಗೆ ಸಪ್ಲೈ ಆಗ್ತದೆ ಆಕ್ಸಿಜನ್ ಯಾವಾಗ ನಾವು ಕಟ್ ಮಾಡ್ತೀವಿ ಫೋಮ್ ಯೂಸ್ ಮಾಡಿದ ಅವಾಗ ಇಮಿಡಿಯೇಟ್ಗೆ ಫೈರು ಸ್ಟಾಪ್ ಆಗ್ತದೆ ಅದಕ್ಕೆ ಆಯಿಲ್ ಫೈರ್ಗೆ ನಾವು ನೀರನ್ನ ಹಾಕ್ಬಾರ್ದು ಫೋಮ್ನ ಯೂಸ್ ಮಾಡ್ಬೇಕು ಅಥವಾ ಬ್ಲಾಂಕೆಟಿಂಗ್ನ ಮಾಡಬೇಕು ಇಷ್ಟೇ ಸಿಂಪಲ್ ಆಯ್ತಾ ನೆಕ್ಸ್ಟ್ ನೀವ್ಯಾರಾದ್ರೂ ಬಂದು ಆಪರೇಟ್ ಮಾಡಿ ಬರೀ ಆಪ್ರೇಟ್ ಮಾಡೋದು ಪೆಟ್ರೋಲ್ ಬಂಕ್ ಸಾಕು ನೋಡಿ ಸಿಂಪಲ್ ಇರ್ತದೆ ನಾವು ಸ್ವಲ್ಪ ಆದಷ್ಟು ಕೂಲ್ ಅಂಡ್ ಕಾಮ್ ಎದರ ಅವಶ್ಯಕತೆ ಇಲ್ಲ ಬೆಂಕಿ ಆದಾಗ ಎದರ ಅವಶ್ಯಕತೆ ಇಲ್ಲ ಕೂಲಾಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಷ್ಟು ನಾವು ತಲೆಗೆ ಇಟ್ಕೊಂಡ್ರೆ ಆ ಬೆಂಕಿನ ಸ್ಪ್ರೆಡ್ ಆಗ್ದಂಗೆ ನಾವು ತಡೆಗಟ್ಬೋದು ಇಷ್ಟು ನೀವು ಬರ್ತಿರ್ಬೇಕು ಈ ಗೇಟ್ ವಾಲ್ ಮಾತ್ರವಾ ಪೆಟ್ರೋಲ್ ಗೇಟ್ ವಾಲ್ ಮಾತ್ರ ಇರ್ತದೆ ಗೇಟ್ ಅದು ಕ್ಲಿಪ್ ತೆಗೆದಾರೆ ಕ್ಲಿಪ್ ತೆಗೆದು ತಿರುಗಿಸಿ ಅಷ್ಟು ಈ ರೀತಿ ಅಪ್ಲೈ ಮಾಡಿದ್ರೆ ಫೈನ ಈಸಿಲಿ ನಾವು ಸ್ಟಾಪ್ ಅದು ಮತ್ತೆ ಹೇಗೆ 2 ರೂಪಾಯಿ ತಪ್ಪಿದ್ರೆ ಇಂಚು ತೂಪು ಹೊತ್ತು ಕಾಲ್ ಅಥವಾ ಓಪನ್ ಮಾಡ್ಕೊಂಡು ಮೆಥಡ್ ಹೋಗಿ CO2 ಯಾವ ರೀತಿ ಆಪರೇಟ್ ಮಾಡೋದು ತೋರಿಸ್ತಾರೆ ಬೈ ಪಾಸ್ ಮೆಥಡ್ ಫಸ್ಟ್ ಪಾಸ್ ಮೆಥಡ್ PASS ಪುಟ್ ದ ಸೇಫ್ಟಿ ಪಿನ್ ಈ ರೀತಿ ಪುಟ್ ದ ಸೇಫ್ಟಿ ಪಿನ್ ಏಮ್ ಆಫ್ ದ ನಾರ್ಮಲ್ ಟು ದ ಸೀಟ್ ಆಫ್ ಫೈರ್ ಅಂಡ್ ಎಸ್ ಸ್ವೀಪ್ ದ ಹ್ಯಾಂಡಲ್ ಅಂಡ್ ಸ್ವೀಪ್ ಸೈಡ್ ಬೈ ಸೈಡ್ ಎಲ್ಲರಿಗೂ ಫೈರ್ ಸ್ಪ್ರೆಡ್ ಆಗುತ್ತೆ ಆ ರೀತಿ ನಾವು ಸ್ವೀಪ್ನ ಮಾಡಬೇಕಾಗ್ತದೆ ಓಕೆ ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟು ನೋಡಿ ಈಗ ಡಿಸ್ಚಾರ್ಜ್ ಆರನ್ನೆಲ್ಲ ಇಲ್ಲಿ ಇಟ್ಕೊಳ್ಬೇಕು ನಾವು ಯಾವುದೇ ಕಡೆ ಈ ಕಬ್ಬಣದ ಈ ಒಂದು ಇದು ಐರನ್ ಕಂಟೆಂಟ್ ಇದೆ ಇದು ಮುಟ್ಟಕ್ಕೆ ಹೋಗ್ಬಾರ್ದು ಯಾಕಂದರೆ ತುಂಬ ಗೋಲ್ಡ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ನಮ್ಮ ಸ್ಕಿನ್ನು ಬರ್ನ್ ಆಗೋ ಚಾನ್ಸ್ ಗೋಲ್ಡ್ ಬರ್ನ್ ಅರ್ಥ ಹೇಳುತ್ತೆ ಗೋಲ್ಡ್ ಬರ್ನ್ ಅಂತ ಆಯಿತಾ ತುಂಬ
ಯಾವತ್ತೇ ಆಗಲಿ ಮನುಷ್ಯನಿಗೆ ತುಂಬಾ ಬಿಸಿಯಾಗಿರೋ ಪದಾರ್ಥನ ಮುಟ್ಟಕ್ಕೆ ಹೋಗ್ಬಾರ್ದು, ತುಂಬಾ ಕೋಲ್ಡೆಸ್ಟ್ ಪದಾರ್ಥನ ಮುಟ್ಟಕ್ಕೆ ಹೋಗ್ಬಾರ್ದು. ಅದ್ರ ಎರಡರಿಂದಲೇ ಎಫೆಕ್ಟ್ ಆಗ್ತದೆ, ಹೌದಲ್ವಾ? ತುಂಬಾ ಕೋಲ್ಡ್ ಆದ್ರೂ ನಮಗೆ ಕೋಲ್ಡ್ ಬರ್ನ್ ಆಗ್ತದೆ, ಅವಾಗ ಸೆಲ್ಸ್ ಅಥವಾ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ತುಂಬಾ ಹಾಟ್ ಆಗಿರ್ತಕ್ಕಂಥ ಸರ್ಫೇಸ್ ನಾವು ಮುಟ್ಟಿದ್ರು ಸಹ ಅಲ್ಲೂ ಸಹ ಬರ್ನ್ ಆಗೋ ಚಾನ್ಸಸ್. ಹಾಗಾಗಿ ತುಂಬಾ ಕೋಲ್ಡೆಸ್ಟ್ ತುಂಬಾ ಹಾಟೆಸ್ಟ್ ನಾವು ಮುಟ್ಟಕ್ಕೆ ಹೋಗ್ಬಾರ್ದು. ಇದರಲ್ಲೂ ಅಷ್ಟೇ ನಾವೇನಾದರೂ ಡಿಸ್ಚಾರ್ಜ್ ಇಟ್ಕೊಂಡ್ರೆ ನಾವೆಲ್ಲ ಹಿಂಗೆ ಇಟ್ಕೊಂಡ್ರೆ ತುಂಬ ಕೋಲ್ಡ್ ಇರೋದ್ರಿಂದ ನಮಗೆ ಕೋಲ್ಡ್ ಬರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದನ್ನು ಕ್ಯಾರಿ ಹ್ಯಾಂಡಲ್ ಇರುತ್ತೆ, ಅದನ್ನ ಹ್ಯಾಂಡಲ್ ಇಟ್ಕೊಂಡ್ರೆ ಈ ಸಮಸ್ಯೆ ಆಗೋದು. ನೆಕ್ಸ್ಟ್ ಆಪ್ರೇಟ್ ಮಾಡ್ತೀರಾ? ಡಿಸ್ಟ್ರಿಬ್ಯೂಷನ್ಸ್ ಆಪ್ರೇಟ್ ಮಾಡ್ತೀರಾ? ಬರೀ ಯಾರಾದರೂ ಪೌಡರ್ TBC ಪೌಡರ್ ಇದನ್ನು ಅಷ್ಟೇ ಫಸ್ಟ್ ಸೇಫ್ಟಿನ ರಿಮೂವ್ ಮಾಡ್ತಾರೆ, ಆಯಿತಾ? ಸೇಫ್ಟಿನ ರಿಮೂವ್ ಮಾಡಬೇಕು. ವಾಟರ್ ಟೈಪ್ ಫೈರ್ ಎಕ್ಸ್ಟಿಂಗ್ವಿಷರ್, ವಾಟರ್ ಟೈಪ್ ಎಕ್ಸ್ಟಿಂಗ್ವಿಷರ್ಸ್ನ ನಾವು ಕ್ಲಾಸ್ ಎ ಫೈರ್ ನೀರು DCP ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂತಂದ್ರೆ ಇದು ಪೌಡರ್ ಇರೋದ್ರಿಂದ, ಸೋಡಿಯಂ ಬೈಕಾರ್ಬ್ ಪೌಡರ್ ಇರೋದ್ರಿಂದ ಇದನ್ನು ನಾವು ಕನ್ಫೈನ್ಡ್ ಏರಿಯಾದಲ್ಲಿ ಯೂಸ್ ಮಾಡಿದ್ರು ಸಹ ಕನ್ಫೈನ್ಡ್ ಏರಿಯಾದಲ್ಲಿ ಯೂಸ್ ಮಾಡ್ತೀವಿ. ಬಟ್ ಪ್ರಾಪರ್ ವೆಂಟಿಲೇಷನ್ ಬಿಡಬೇಕಾಗ್ತದೆ. ಅಂದರೆ ವಿಂಡೋಸ್ನ ಓಪನ್ ಮಾಡಬೇಕು, ಡೋರ್ಸ್ನ ಓಪನ್ ಮಾಡಬೇಕು. ಇನ್ ಕೇಸ್ ನಾವು ಕನ್ಫೈನ್ಡ್ ಏರಿಯಾ ಯೂಸ್ ಮಾಡಿದಾಗ ಪ್ರಾಪರ್ ವೆಂಟಿಲೇಷನ್ ಕೊಡ್ದಂಗಿದ್ರೆ ಆಗ್ತದೆ, ಆ ಪಾರ್ಟಿಕಲ್ಸ್ ಇನ್ಹೇಲ್ ಮಾಡಿದ್ರೆ ನಮಗೆ ಎಫೆಕ್ಟ್ ಆಗೋ ಜಾಸ್ತಿ ಇರ್ತದೆ. ಹಾಗಾಗಿ ಇದನ್ನು ಯೂಸ್ ಮಾಡಿದ ತಕ್ಷಣ ನಾವು ಪ್ರಾಪರ್ ವೆಂಟಿಲೇಷನ್ನ ಬಿಡಬೇಕು. ಅಂದರೆ ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಸೇ, ಬಟ್ ಪ್ರಾಪರ್ ವೆಂಟಿಲೇಷನ್ನ ಬಿಡಬೇಕಾಗ್ತದೆ. ಬಟ್ ಇದನ್ನು ಓಪನ್ ಏರಿಯಾದಾಗ ಯೂಸ್ ಮಾಡೋದೇನು ಸಮಸ್ಯೆ ಏನಾಗಲ್ಲ. ಬಟ್ ಕನ್ಫೈನ್ಡ್ ಏರಿಯಾದಲ್ಲಿ ಯೂಸ್ ಮಾಡಿದಾಗ ಪ್ರಾಪರ್ ವೆಂಟಿಲೇಷನ್ನ ನಾವು ಮಾಡಿಕೊಡ್ಬೇಕಾಗ್ತದೆ. ಬಾಪ ಸ್ವಲ್ಪ ಸೈಡ್ ಬರ. ಇಲ್ಲ ರೆಡ್ ಪೈಪ್ ಇದನ್ನ ನಾವು ಡೆಲಿವರಿ ಹೋಸಸ್ ಅಂತ ಹೇಳಿ ಕರಿತೇವೆ. ಇದು ನಮ್ಮ ವೆಹಿಕಲ್ ಅಲ್ಲಿ 20 ಡೆಲಿವರಿ ಹೋಸಸ್ ಇರ್ತದೆ. ಒಂದು ಡೆಲಿವರಿ ಹೋಸ್ನ ಉದ್ದ 50 ಅಡಿ. ಇಂಥವು ಒಂದು ಡೆಲಿವರಿ ಹೋಸ್ನ 50 ಫೀಟ್ ಇಂದ 50 ಫೀಟ್ ಇರ್ತಕ್ಕಂಥ ಒಂದು ಡೆಲಿವರಿ ಹೋಸ್ನ ಒಂದು ವೆಹಿಕಲ್ ಅಲ್ಲಿ 20 ನಂಬರ್ ನಮ್ಮ ವೆಹಿಕಲ್ ಅಲ್ಲಿ ಇರ್ತದೆ. ಈ ಡೆಲಿವರಿ ಹೋಸಸ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಸೆಕೆಂಡರಿ ಫ್ಯೂಯಲ್ ಪಂಪ್, ಇದು ನಾವು ನಮ್ಮ ಮೇನ್ ಪಂಪ್. ಇದು ಈ ಪಂಪ್ನ ನಾವೇನು ಮಾಡ್ತೀವಿ, ವಾಲ್ನ ಇದು ಮೇನ್ ವಾಲ್ವು, ಇದನ್ನು ಆನ್ ಮಾಡ್ತೀವಿ. ಇದು ಮೇನ್ ವಾಲ್ ಆನ್ ಮಾಡ್ತೀವಿ. ಅವಾಗ ಏನು ಮಾಡ್ತೀವಿ, ಈ ವಾಲ್ನ ಆನ್ ಮಾಡ್ತೀವಿ. ಇದಕ್ಕೆ ನಾವೇನು ಮಾಡ್ತೀವಿ, ಒಂದು ವಾಲ್ನ ಕನೆಕ್ಟ್ ಮಾಡ್ತೀವಿ. ಒಂದು ಎಂಟು ಅಂದರೆ ಇದನ್ನು ಮೇಲ್ ಕಪ್ಲಿಂಗ್ ಅಂತ ಕರಿತೀವಿ. ಇದನ್ನು ಮೇಲ್ ಕಪ್ಲಿಂಗ್, ಇದು ಮೇಲ್ ಕಪ್ಲಿಂಗ್ ಇರ್ತದೆ. ಇದನ್ನು ನಾವು ಆ ಒಂದು ಎಂಟಿಗೆ ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಮಾಡಿ ಇನ್ನೊಂದು ಎಂಟನ್ನು ನಾವು ಫೀಮೇಲ್ ಕಪ್ಲಿಂಗ್ ಅಂತ ಕರಿತೇವೆ. ಆ ಫೀಮೇಲ್ ಕಪ್ಲಿಂಗ್ಗೆ ಡಿಫ್ರೆಂಟ್ ಟೈಪ್ ಆಫ್ ಬ್ರಾಂಚಸ್
ಈ ಬ್ರಾಂಚಸ್ನ ಕನೆಕ್ಟ್ ಮಾಡ್ತೀವಿ. ಈ ಬ್ರಾಂಚಸ್ನ ಕನೆಕ್ಟ್ ಮಾಡ್ಕೊಂಡು ನಾವು ಎಷ್ಟು ನೀರನ್ನ ಎಷ್ಟು ಪ್ರೆಷರಾಗಿ ಹಾಕ್ತಾ ಹೋಗ್ತೀವಿ, ಎಷ್ಟು ಪ್ರೆಷರ್ ನಾವು ಕೊಡ್ತಾ ಹೋಗ್ತೀವಿ, ಇದನ್ನ ನಾವು ಅಲ್ಲಿ ಬ್ಲ್ಯಾಕ್ ಕಾಣ್ತಿದೆಯಲ್ಲ, ಬ್ಲ್ಯಾಕ್ ಈ ಪಕ್ಕದ ನಾವೆಷ್ಟು ಪ್ರೆಷರ್ ಕೊಡ್ತಾ ಹೋಗ್ತೀವೋ ಅಷ್ಟು ಪ್ರೆಷರಾಗಿ ವಾಟರ್ ಡಿಸ್ಚಾರ್ಜ್ ಆಗ್ತಾ ಹೋಗ್ತದೆ. ನಮ್ಗೆ ಎಷ್ಟು ಬೇಕು, ಯಾಕೆಂದರೆ ನಮ್ಮ ಫೈರ್ ಇನ್ಸಿಡೆಂಟು ಮೇನ್ ರೋಡಲ್ಲಿ ಆಗ್ಬೋದು, ಇಲ್ಲ ತುಂಬ ಇಂಟೀರಿಯರ್ ಪ್ಲೇಸಲ್ಲಿ ಆಗ್ಬೋದು. ಅವ ನಮ್ಮ ವೆಹಿಕಲ್ ಹೋಗ್ತಾ ಇರ್ತಕ್ಕಂಥ ಜಾಗದಲ್ಲಿ ಏನಾದ್ರು ಆದಾಗ ನಾವೇ ಮಾಡ್ತೀವಿ, ಒಂದು ವೆಹಿಕಲ್ನ ಒಂದು ಕಡೆ ಸ್ಟ್ಯಾಂಡ್ ಪಾಸ್ ಮಾಡ್ತೀವಿ. ಸ್ಟ್ಯಾಂಡ್ ಪಾಸ್ ಮಾಡಿ ಈ ಒಂದು ಓಸಸ್ನ ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಮಾಡಿಕೊಂಡು ಇನ್ಸಿಡೆಂಟ್ಸ್ ಮಾಡಿ ಈ ಥರ ಓಸಸ್ನ ಒಂದು ಕನೆಕ್ಟ್ ಮಾಡ್ಬೋದು, 2 ಕನೆಕ್ಟ್ ಮಾಡ್ಬೋದು, 3 ಕನೆಕ್ಟ್ ಮಾಡ್ಬೋದು. ಈ ಥರ ನಾವು ಕನೆಕ್ಟ್ ಮಾಡಿಕೊಂಡು ಇನ್ಸಿಡೆಂಟ್ ಸ್ಪಾಟ್ಗೆ ನೀರನ್ನ ಹಾಯಿಸ್ತೀವಿ. ಅಂಥ ಸಂದರ್ಭದಲ್ಲಿ ಈ ಡೆಲಿವರಿ ಓಸಸ್ನ ನಾವು ಯೂಸ್ ಮಾಡ್ತೀವಿ. ಒಂದು ಎಂಡು ಪಂಪಿಗೆ ಕನೆಕ್ಟ್ ಮಾಡ್ತೀವಿ, ಇನ್ನೊಂದು ಎಂಟನ್ನ ನಾವು ಬ್ರಾಂಚ್ಗೆ ಕನೆಕ್ಟ್ ಮಾಡ್ಕೊಂಡು ನಾವೆಷ್ಟು ಪ್ರೆಷರ್ ಕೊಡ್ತೀವಿ ಹೋಗ್ತೀವೋ ಅಷ್ಟು ಪ್ರೆಷರಾಗೆ ವಾಟರ್ ಏನಾಗ್ತದೆ ಡಿಸ್ಚಾರ್ಜ್ ಆಗ್ತದೆ. ಓಕೆ, ಅವಾಗ ನೆಕ್ಸ್ಟ್ ನಾವೇನು ಹೇಳ್ತೀವಿ ಅಂದರೆ ಇದನ್ನು ಸೆಕ್ಷನ್ ಓಸ್, PP ಸೆಕ್ಷನ್ ಅಂತ ಇದೆ. ಇದೇ ಥರ ಇನ್ನೂ ಸ್ವಲ್ಪ ದೊಡ್ಡದು ಬರುತ್ತೆ, ಅದು ಸೆಕ್ಷನ್ ಓಸ್ ಅಂತ ಬರುತ್ತೆ. ಈ ಸೆಕ್ಷನ್ ಓಸ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ವೆಹಿಕಲ್ಗೆ ಏನಾದರೂ ನೀರು ಖಾಲಿ ಆದಂಥ ಸಂದರ್ಭದಲ್ಲಿ ಹಳ್ಳ ಆಗಿರ್ಬೋದು, ಕೊಳ್ಳ ಆಗಿರ್ಬೋದು, ನದಿಯಲ್ಲಿ ಆಗಿರ್ಬೋದು, ತೊಟ್ಟೆಯಲ್ಲಿ ನೀರನ್ನ ತುಂಬಿಸ್ಕೊಳ್ಬೇಕು. ಅವಾಗ ಏನು ಮಾಡ್ತೀವಿ, ಈ ಎಂಡಿದೆಯಲ್ಲ, ಈ ಎಂಡನ್ನ ಇಲ್ಲಿ ಕನೆಕ್ಟ್ ಮಾಡ್ಕೊತೀವಿ. ಈ ಎಂಡಿಗೆ ಇನ್ನೊಂದು ಎಂಡಿಗೆ ಮೆಟಾಸ್ಟ್ರೈನರ್ ಅಂತ ಬರ್ತದೆ. ಮೆಟಾಸ್ಟ್ರೈನರ್ ಕನೆಕ್ಟ್ ಮಾಡಿಕೊಂಡು ನಾವೇ ಮಾಡ್ತೀವಿ, ಆ ತೊಟ್ಟಿಗೆ ಇದನ್ನ ಬಿಡ್ತೀವಿ ಒಂದು ಎಂಡನ್ನ. ಅವಾಗ ಪಂಪ್ನ ಪ್ರೈಮಿಂಗ್ ಮಾಡ್ತೀವಿ, ಪಂಪ್ನ ಆನ್ ಮಾಡ್ತೀವಿ. ಅವಾಗ ನೀರೇ ಮಾಡಿದ್ರೆ ಸಕ್ಕಾಗುತ್ತೆ. ನೀರು ಸಕ್ಕಾಗಿ ನಮ್ಮ ವೆಹಿಕಲ್ ಮೇಲೆ ಡಂಪ್ ಆಗುತ್ತೆ. ಅವಾಗ ನೀರನ್ನ ತುಂಬಿಸ್ಕೊಳ್ಳೋ ಸಂದರ್ಭದಲ್ಲಿ, ನಮ್ಮ ಟ್ಯಾಂಕಲ್ಲಿ ನೀರು ಖಾಲಿ ಆದಂಥ ಸಂದರ್ಭದಲ್ಲಿ ನೀರು ತುಂಬಿಸ್ಕೊಳ್ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಇದನ್ನ ಸೆಕ್ಷನ್ ಓಸ್ನ ಕಂಡುಹಿಡಿತೀವಿ. ಸೆಕ್ಷನ್ ಓಸ್ನ ಯೂಸ್ ಮಾಡ್ತೀವಿ. ನೀರನ್ನ ನಮ್ಮ ಟ್ಯಾಂಕಿನ ನಾವು ಫೈರ್ ಸ್ಪಾಟ್ಗೆ ಹಾಯಿಸ್ಬೇಕು. ಅವಾಗ ನಾವು ಡೆಲಿವರಿ ಓಸ್ನ ಯೂಸ್ ಮಾಡ್ತೀವಿ. ಡೆಲಿವರಿ ಓಸ್ ಯಾವಾಗ ಯೂಸ್ ಮಾಡಬೇಕು, ನೆಕ್ಸ್ಟ್ ಸೆಕ್ಷನ್ ಓಸ್ ಯೂಸ್ ಮಾಡಬೇಕು ಗೊತ್ತಿದೆ. ಸೆಕ್ಷನ್ ಓಸ್ನ ನೀರು ತುಂಬಿಸ್ಕೊಳ್ಳೋಕೆ ಯೂಸ್ ಮಾಡ್ತೀವಿ. ಫೈರ್ ಸ್ಪಾಟಿಗೆ ನೀರನ್ನ ಹಾಯಿಸ್ಬೇಕು ಅಂತ ನಾವು ಡೆಲಿವರಿ ಓಸ್ನ ಯೂಸ್ ಮಾಡ್ತೀವಿ. ಈ ರೀತಿ 2 ಟೈಪಲ್ಲಿ ಓಸ್. ನೆಕ್ಸ್ಟ್ ಇನ್ನೊಂದು ಅಲ್ಲಿ ಓಸ್ ಇದೆಯಲ್ಲ, ಎಲ್ಲ ಕಲರ್ ಪೈಪ್ ಇದೆಯಲ್ಲ, ಅದು ನಾವು ಓಸ್ ಅಂತೇಳಿ ಕರಿತೀವಿ. ಅದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಈ ದೊಡ್ಡದಾಗಿ ಏನಾದರೂ ಭಾವನೆಗಳು, ಹುಲ್ಲಿನ ಭಾವನೆಗಳು ಏನಾದ್ರು ಫೈರ್ ಆಗ್ತಾಯಿಲ್ಲ, ಅವಾಗ ಏನು ಮಾಡ್ತೀವಿ, ಏನಾದರೂ ನಾವು ಡೆಲಿವರಿ ಓಸಸ್ನ ಯೂಸ್ ಮಾಡಿದ್ರೆ ಅಂದರೆ ನೀರು ಬೇಗ ಖಾಲಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವು ನೀರು ಒಂದೇ ಸಪ್ಲೈ ಮಾಡಿದ್ರೆ ನೀರು ಖಾಲಿ ಆಗುತ್ತೆ, ಬೆಂಕಿ ಆರೋದಿಲ್ಲ. ಅವಾಗ ನಾವೇ ಬಿಟ್ಟು ಹುಲ್ಲನ್ನ ಸಪ್ರೇಟಾಗಿ ಸ್ವಲ್ಪ ತೆಗೆದು ನಾವೇ ಮಾಡೋದ್ರೆ ಬೆಂಕಿನ ಹಾರಿಸ್ಬೇಕಾಗ್ತದೆ. ಆಗ ನಾವು ಡೆಲಿವರಿ ಅದನ್ನು ಓಸ್ ಗ್ಲೌಸ್ನ ಯೂಸ್ ಮಾಡ್ತೀವಿ. ಓಸ್ ಗ್ಲೌಸ್ ಉದ್ದೇಶ ಏನಪ್ಪ ಅಂದರೆ ಕಡಿಮೆ ಪ್ರಮಾಣದಲ್ಲಿ ನೀರು ಯೂಸ್ ಮಾಡಿಕೊಂಡು ಫೈರ್ ಫೈಟ್ನ ಮಾಡ್ಬೋದು. ಅಂಥ ಸಂದರ್ಭ ನಾವು ಓಸ್ ಗ್ಲೌಸ್ನ ಯೂಸ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟು ನಮ್ಮ ವೆಹಿಕಲ್ ಸುತ್ತ ಲಾಕರ್ಸ್ ಇದೆ. ಪ್ರತಿಯೊಂದು ಲಾಕರ್ಸಲ್ಲೂ ಒಂದೊಂದು ಲಾಕರಲ್ಲಿ ಏನು ಸೆಕ್ಷನ್, ಒಂದು ಕಡೆ ಸೆಕ್ಷನ್ ಓಸ್ ಲಾಕರು, ಅದ್ರ ಜೊತೆಗೆ ಡೆಲಿವರಿ ಓಸ್ ಲಾಕರು, ಬ್ರಾಂಚಸ್ಸು ಎಲ್ಲದೂ ಸಹ ನಮ್ಮ ವೆಹಿಕಲ್ನ ಸುತ್ತಲೂ, ನಮ್ಮ ಬಾಡಿ ಸುತ್ತಲೂ ಸಹ ಅಲ್ಲಿ ಲಾಕರ್ಸ್ ಕಾಣ್ತಿದೆಯಲ್ಲ, ಲಾಕರ್ ಓಪನ್ ಮಾಡೋದು, ಲಾಕರ್ ಓಪನ್ ಮಾಡೋದು. ಈ ರೀತಿ ಲಾಕರ್ಸ್ಗಳಿಗೆ ನಮ್ಗೆ ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು, ಇದರಲ್ಲಿ ಓಸ್ ಲಾಕರ್ ಅಂತ ಕಳಿಸಿ ಓಸ್ನ ಇದರೊಳಗೆ ಇಟ್ಟಿರ್ತೀವಿ. ಅದ್ರ ಜೊತೆಗೆ ಬ್ರಾಂಚಸ್, ಸಂಬಂಧಪಟ್ಟ ಬ್ರಾಂಚ್ ಲಾಕರ್ ಇರ್ತದೆ. ಯಾವ್ಯಾವ ಲಾಕರಾಗಿ ಏನೇನು ಇರುತ್ತೋ ಅದೇ ಲಾಕರಾಗಿ ಇರ್ತದೆ, ಬೇರೆ ಯಾವುದು ಸಹ ಡಿಸ್ಪ್ಲೇಸ್ ಆಗೋದಿಲ್ಲ. ಯಾಕಂದರೆ ಎಮರ್ಜೆನ್ಸಿ ಟೈಮಲ್ಲಿ ಓಸ್ನ ಡೆಲಿವರಿ ಓಸ್ನ ಬೇರೆ ಕಡೆ ಇಡೋದು ಆ ಥರ ಮಾಡೋದಿಲ್ಲ. ಯಾವ ಓಸ್ ಲಾಕರಲ್ಲಿ ಏನೇನು ಇರಬೇಕು ಅದೇ ಇರ್ತೀವಿ. ಯಾಕೆಂದರೆ ಎಮರ್ಜೆನ್ಸಿ ಟೈಮಲ್ಲಿ ನಮಗೆ ಪ್ರತಿದಿನ ಸಹ ವೆಹಿಕಲ್ ಚೆಕ್ ಆಗ್ತಾ ಇರುತ್ತೆ, ಬೆಳಗ್ಗೆ ಮತ್ತು ಸಾಯಂಕಾಲ ಚೆಕ್ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲ ಎಕ್ವಿಪ್ಮೆಂಟ್ಸ್ ಯಾವ್ಯಾವ ಲಾಕರ್ ಇರುತ್ತೆ ಅದೇ ಎಕ್ವಿಪ್ಮೆಂಟ್ಸೇ ನಾವು ಯೂಸ್ ಮಾಡಿದ, ಹೀಗೆ ಫೈರ್ ಸ್ಪಾಟಾಗಿ ಯೂಸ್ ಮಾಡಲಿ, ರೆಸಿವ್ ಕಾಲಲ್ಲಿ ಯೂಸ್ ಮಾಡಲಿ, ಯಾವ ವಸ್ತು ಎಲ್ಲೆಲ್ಲಿ ಇಡಬೇಕು ಅಲ್ಲೇ ಇಡ್ತೇವೆ. ಆಯಿತಾ? ಅದೇ ರೀತಿ ನಮ್ಮ ಓಸ್ ಲಾಕರ್ ಇದು ಎಲ್ಲ ಬ್ಲೂ ಕಲರ್ ಕಾಣ್ತದೆ ಟಿನ್ನು, ಅದನ್ನು ಫೋಮ್ ಟಿನ್ ಅಂತೇಳಿ ಕರೀತಾರೆ. ಒಂದು ಫೋಮ್ ಟಿನ್ ಇದು ಕ್ಯಾನ್ 20 ಲೀಟರ್ ಕ್ಯಾನ್ ಇರ್ತದೆ. ನಾವು ಇನ್ ಕೇಸ್ ಏನಾದರೂ ಆಯಿಲ್ ಟ್ಯಾಂಕ್ ಫೈರು, ಪೆಟ್ರೋಲ್ ಬಂಕ್ ಫೈರು, ಈ ಥರ ಆಯಿಲ್ ಫೈರ್ ಆಗುತ್ತಲ್ಲ, ಅಂಥ ಸಂದರ್ಭದಲ್ಲಿ ಆ ಫೋಮ್ ಟಿನ್ನ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಡೆಲಿವರಿ ಓಸ್ನ ಕನೆಕ್ಟ್ ಮಾಡಿಕೊಂಡು ಒಂದೆಂಡ್ ಡೆಲಿವರಿ ಇನ್ನೊಂದು ಎಂಡಿಗೆ ಫೋಮ್ ಮೇಕಿಂಗ್ ಬ್ರಾಂಚ್ ಫೋಮ್ ಮೇಕಿಂಗ್ ಬ್ರಾಂಚ್ ಇರುತ್ತಲ್ವಾ, ಬ್ರಾಂಚ್ ಅಂತೇಳಿ ಕರಿತೀವಿ. ಒಂದು ಎಂಡನ್ನ ಅದು ಕನೆಕ್ಟ್, ಇನ್ನೊಂದು ಎಂಡನ್ನ ಇರುತ್ತಲ್ಲ ಆ ಇದು ಕನೆಕ್ಟ್ ಮಾಡ್ತೀವಿ. ನೀರು ಯಾವಾಗ ಔಟ್ಪುಟ್ ಆಗಿ ನೀರು ಇದ್ರ ಮುಖಾಂತರ ಪೈಪ್ ಮುಖಾಂತರ ಬರ್ತದೆ, ಅವಾಗ ಏನು ಮಾಡ್ತೀವಿ, ಆ ಫೋಮ್ ಟಿನ್ನಿಗೆ ಡಿಪ್ ಮಾಡ್ತೀವಿ. ಅವಾಗ ನೀರು ಮತ್ತು ಫೋಮ್ ಸೊಲ್ಯೂಷನ್ ಎರಡು ಸಹ ಇದ್ರೊಳಗೆ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿ ನಮಗೆ ಫೋಮ್ ಆಗಿ ಔಟ್ಪುಟ್ ಆಗುತ್ತೆ.
ಫೋಮ್ ಆಗಿ ಔಟ್ಪುಟ್ ನೆಕ್ಸ್ಟ್ ನಿಮಗೆ ಡೆಮಾನ್ಸ್ಟ್ರೇಷನ್ ತೋರಿಸಿದ್ರೆ ಗೊತ್ತಾಗುತ್ತೆ. ಅವಾಗ ನಾವು ಯಾವಾಗ ಆಯಿಲ್ ಫೈರ್ ಆದ ಸಂದರ್ಭದಲ್ಲಿ ಫೋಮ್ನ ಯೂಸ್ ಮಾಡಿದ್ರೆ ಮಾತ್ರ ಅದು ಫೈರ್ ಪುಟ್ ಅಪ್ ಆಗೋಕ್ಕೆ ಸಾಧ್ಯ. ನಾವು ನೀರನ್ನ ಹಾಕಿದ್ರೆ ಎಷ್ಟೇ ನೀರು ಹಾಕಿದ್ರು ಆಯಿಲ್ ಫೈರು ಕಂಟ್ರೋಲಿಗೆ ಬರೋಲ್ಲ. ಹಾಗಾಗಿ ಫೋಮ್ನೇ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು ಓಸ್ನ ನೆಕ್ಸ್ಟ್ ಏನು ಡೆಮಾನ್ಸ್ಟ್ರೇಷನ್ ಅಂದರೆ ಓಸ್ನ ಯಾವ ರೀತಿ ಲೇಯಿಂಗ್ ಮಾಡೋದು, ವಾಟರ್ನ ಯಾವ ರೀತಿ ಲೇಔಟ್ ಮಾಡೋದು, ಅದನ್ನ ಯಾವ ರೀತಿ ಕನೆಕ್ಟ್ ಮಾಡೋದು ಅನ್ನೋದು ಡೆಮಾನ್ಸ್ಟ್ರೇಷನ್. ಈ ರೀತಿ ಆ ಕಡೆ ಹೋಗ್ಬಿಡಿ, ನನ್ನ ಕಡೆ ಫೇಸ್ ಮಾಡಿ, ನನ್ನ ಕಡೆ ಫೇಸ್ ಮಾಡಿ ನೋಡಿ. ಈ ಟ್ಯಾಂಕ್ ನಮ್ಮಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೇಕಲ್ಸ್ ಇದ್ದಾವೆ. ಇದು ವಾಟರ್ ಬೂಸರ್ ಅಂತ ಹೇಳಿ ಕರಿತೀವಿ. ಇದು 16,000 ಲೀಟರ್ ಕೆಪಾಸಿಟಿ.